ಎಲ್ಲ ಕಡೆ ಕಾಡ್ತಾ ಇರೋದು ಒಂದೇ ಕ್ವಶನ್, ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಭಾರತಕ್ಕೆ ಬರ್ತಾರಾ? ಜನ ಇಡೀ ಪ್ರಪಂಚ ಕೇಳ್ತಾ ಇದಾರೆ ಎಲ್ಲಿ ಪ್ರಜ್ವಲ್ ಅಂತ. ಇದನ್ನ ಸತ್ತವನ ಅವ್ರು ರೆಸ್ಪಾನ್ಸಿಬಲ್ ಅಂದ್ರೆ ಅವ್ರನ್ನ ಹಿಡಿದು ಹಾಕ್ಬೇಕು, ಎಲ್ಲಿಂದಾದ್ರೂ ಹೋಗಿ ಹಿಡಿದು ಅವ್ರನ್ನ. ಹೋಗಿಲ್ಲಮ್ಮ, ಕಳ್ಳ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾನೆ. ಪೊಲೀಸರೆಲ್ಲ ಕಾಯ್ಕೊಂಡು ಸಿಕ್ಕಿಲ್ಲ ಅವನ್ನ ಕರ್ಕೊಂಬರ್ಲಿ. ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ಅದೆಲ್ಲ ಬಿಟ್ಬಿಟ್ಟು ಫಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಕಂಡಿಡಿಯೋ ಶಕ್ತಿನೇ ಇಲ್ವಾ? ಅದೇ ಕೊಡಲ್ಲ ಅಮ್ಮ, ಅವರೆಲ್ಲ ದೊಡ್ಡವರಲ್ವಾ ಅವರೆಲ್ಲ. ಈಗ ನಮ್ಮಂತ ಬಿಡ್ತಾರೆ, ನಿಮ್ಮಂತ ಬಿಡ್ತಾರೆ. ಅವರು 5 ನಿಮಿಷಕ್ಕೆ ಹೇಳ್ಕೊಂಬರ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಕಡೆ ಕಾಡ್ತಾ ಇರೋದು ಒಂದೇ ಕ್ವಶನ್ನು, ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಭಾರತಕ್ಕೆ ಬರ್ತಾರಾ? SIT ಅವ್ರು ಕಳಿಸಿರುವಂತಹ ಬ್ಲೂ ಕಾರ್ನರ್ ನೋಟಿಸ್ಗೆ ರಿಪ್ಲೈ ಮಾಡ್ತಾರಾ ಅಂತ ಹೇಳಿ ದೇವೇಗೌಡ ಅವರು ಪತ್ರ ಬರೆದ್ರು. HD ಕುಮಾರಸ್ವಾಮಿ ಅವರು ಕೂಡ ಕೇಳ್ಕೊಂಡ್ರು, ಪ್ರಜ್ವಲ್ ಅವರು ಎಲ್ಲಿದ್ರು ತನಿಖೆಗೆ ಬರಬೇಕು, ಹಾಜರಾಗಬೇಕು, SITಗೆ ಸಪೋರ್ಟ್ ಮಾಡಬೇಕು ಅಂತ. ಆದರೂ ಕೂಡ ಕೇರೆ ಮಾಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು. ಕೇಳೋಣ ಜನದ ಹತ್ರ ಇದ್ರ ಬಗ್ಗೆ ಏನು ಹೇಳ್ತಾರೆ. ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಅವ್ರ ಕೇಸಲ್ಲಿ ರಾಜಕೀಯದ ಇನ್ವಾಲ್ವ್ಮೆಂಟ್ ಇದೆಯಾ, ಅಥವಾ ಅವ್ರು ನಿಜವಾಗ್ಲೂ ಎಲ್ಲಾದರೂ ಮರೆ ಮುಚ್ಕೊಂಡ್ಬಿಟ್ಟಿದಾರಾ, ಅವ್ರು ಬರಲೇಬಾರ್ದು ಅಂತ ಡಿಸೈಡ್ ಆಗಿದಾರಾ ಫಾರಿನಲ್ಲಿ ಕೂತ್ಕೊಂಡು? ಬನ್ನಿ ಇದ್ರ ಬಗ್ಗೆ ಅಭಿಪ್ರಾಯನ ಜನದ ಹತ್ರನೇ ಕೇಳೋಣ. ಸರ್, ಪ್ರಜ್ವಲ್ ರೇವಣ್ಣ ಅವರು 29 ದಿನ ಆಯಿತು ಈಗ ಫಾರಿನ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ದೇವೇಗೌಡ ಅವ್ರು ಹೇಳಿದ್ರು, ಕುಮಾರಸ್ವಾಮಿ ಅವ್ರು ಹೇಳಿದ್ರು ಬನ್ನಿ SITಗೆ ತನಿಖೆಗೆ ಹಾಜರಾಗಿ ಅಂತ. ಇನ್ನೂ ಕೂಡ ಅವರು ಯಾವುದೇ ರೀತಿಯಾದ ಕ್ರಮನ ತಗೊಂಡೇ ಇಲ್ಲ. ಬರೋದಕ್ಕೆ ಅವ್ರು ಇನ್ನೂ ಯೋಚನೆನೂ ಮಾಡಿಲ್ಲ ಅನಿಸುತ್ತೆ. ಅಂದರೆ ಮತ್ತೆ ಹೆಣ್ಮಕ್ಳಿಗೊಂದು ಮುಜುಗರನೇ ಆಗುತ್ತೆ ಸರ್ ಕೇಳೋಕ್ಕೆ, ನಮಗೂ ನ್ಯಾಯ ಬೇಕು ಅನ್ನೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋ ಕಾಮೆಂಟ್ಸ್ ಮೇಡಮ್, ನೋ ಕಾಮೆಂಟ್ಸ್. ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದೆ ಇದ್ರ ಬಗ್ಗೆ? ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಟೇಕ್ ಅವ್ರ ಕಲ್ಪ್ರೀಟ್ನ ಹುಡುಕ್ಬೇಕು. ಯಾಕಂದರೆ ಕಳ್ಳರು ಯಾರಾದ್ರು ಬಂದು ನಾನು ಶರಣಾಗತ್ತೀನಿ ಅಂತ ಹೇಳ್ತಾರೆ, ಅವ್ರ ತಾತ ಹೇಳಿದ್ರೆ, ಅವ್ರ ಮುತ್ತಾತ ಹೇಳಿದ್ರೆ ಏನು ಬರಬೇಕಲ್ವ? ಅವ್ರು ಬರಬೇಕು. ಆಮೇಲೆ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್? ವೈ ಆರ್ ಗೆಟಿಂಗ್ ಆಲ್ ಅಡ್ವರ್ಟೈಸ್ಡ್? ಹೆಣ್ಮಕ್ಳಿಗೆ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅವ್ರ ಫೋಟೋ ತೋರಿಸ್ತಾರೆ. ಯಾಕೆ ಅವೆಲ್ಲ ಯಾಕೆ ತೋರಿಸ್ಬೇಕು? ಯಾಕೆ ಹೇಳಿ ನೋಡೋಣ. ಪ್ರಜ್ವಲ್ ಆಗಲಿ ಯಾವನೇ ಆಗಲಿ ಅಲ್ಲ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅವ್ರು ರೆಸ್ಪಾನ್ಸಿಬಲ್ ಅಂದರೆ ಅವ್ರನ್ನ ಹಿಡಿದು ಹಾಕಬೇಕು, ಎಲ್ಲಿಂದಾದರೂ ಹೋಗಿ ಹಿಡಿದು ಅವ್ರನ್ನ ಕೊಡಬೇಕು. ಅದು ಬಿಟ್ಟು ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ, ಅದು ಯಾಕೆ ಫೋಟೋ ತೋರಿಸಿದ್ದಾರೆ ಗೌರ್ಮೆಂಟ್ ಅವರು? ನಾವು ಅದನ್ನು ಕೇಳೋದು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವನೇ ಆಗಲಿ ಸೆನ್ಸರ್ ಇದೆ ಅಲ್ವಾ? ಇಟ್ ಇಸ್ ದೇರ್. ನೀವು ಹೇಳ್ದಲ್ಲ ಎಷ್ಟು ನಿಮಗೆ ಬೇಜಾರಾಗುತ್ತೆ, ಖಂಡಿತ. ಬಟ್ ವೈ ಗೌರ್ಮೆಂಟ್ ಈಸ್ ದೇರ್? ಸೆನ್ಸರ್ ಮಾಡಿ ಯಾರ್ದು ಫೋಟೋನೇ ತೋರಿಸ್ಬಾರ್ದಾಗಿತ್ತು ಹೆಣ್ಮಕ್ಳದು. ಪ್ರಜ್ವಲಿಂದ ತೋರಿಸ್ಕೊಡ್ರಿ. ಎಲ್ಲ ಎಲ್ಲಿ ಬೇಕಾದ್ರೆ ಹಿಡಿಯೋಕ್ಕಾಗೋದಿಲ್ಲ, ಬೇಕಂದ್ರೆ ಕಳ್ಳರನ್ನ ಹಿಡಿಯಲ್ವ? ಎಲ್ಲಾದರೂ ಇವ್ರನ್ನೇ ಮರ್ಡರ್ ಮಾಡಿದ್ರೆ ಹಿಡಿಯಲ್ವಾ? ಅದು ಗಂಡಸಾಗಲಿ ಹೆಣ್ಣಸಾಗಲಿ ಮಾನ ಮರ್ಯಾದೆನೇ ಅಲ್ವಾ? ಸರ್, ಅಂದ್ರು 29 ದಿನ ಆಗೋಯ್ತು ಸರ್, ಇನ್ನೂ ಅವರು ಫಾರಿನಲ್ಲೇ ಕೂತ್ಕೊಂಡಿದ್ದಾರೆ, ಇನ್ನೂ ಬರ್ತಾನೆ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್ಕಾರ. ಅದನ್ನೇ ನಾವು ಹೇಳ್ತೀವಿ, ಸರ್ಕಾರ ತಗೋಬೇಕು. ಅವ್ರಿಗೇನು ಬರೋದಿಲ್ಲ, ಅವ್ರಿಗೆ ಯಾಕೆ ಬೇಕಿದೆ? ಈ ಡೋಂಟ್ ವಾಂಟ್ ಅಲ್ಲ. ಅವ್ರು ಎಲ್ಲ ಅಲ್ಲ, ಆರಾಮಾಗಿ ಯಾವನೋ ದುಡ್ಡು ಕೊಡೋದು, ಆರಾಮಿಗೆ ದುಡ್ಡು ಇರುತ್ತೆ, ತಿಂತಾರೆ ಬರ್ತಾರೆ ಇರ್ತಾರೆ. ಗೌರ್ಮೆಂಟ್ ಅವರು ತಗೋಬೇಕು ಮೇಡಮ್. ನಮಗೆ ಗೌರ್ಮೆಂಟ್ ಏನು ಹೇಳ್ತಾರೆ, ಅದನ್ನು ನಾವು ಹಂಗೆ ಮಾಡ್ತೀವಿ, ಇವ್ರಿಗೆ ಅಕ್ಕಿ ಕೊಡ್ತೀವಿ, ಸಾರು ಕೊಡ್ತೀವಿ, ಬೇಳೆ ಕೊಡ್ತೀವಿ. ಯಾರು ಕೇಳ್ತಾ ಇದ್ದಾರೆ? ಊಟ ಹಾಕಲ್ವ ಅಪ್ಪ ಅಮ್ಮ ಹುಟ್ಟಿದ ಮೇಲೆ? ಹಾಕೇ ಹಾಕ್ತಾರೆ. ಹಾಗೆ ಎಲ್ಲ ಗೌರ್ಮೆಂಟ್ ಅವರು. ಆಮೇಲೆ ನಮ್ಮವ್ರು ಯಾರು ಏನು ಮಾಡೋದಿಲ್ಲ. ಯಾರು ಬಂದು ಹಿಂದೆ ಕೂತ್ಕೊಂಡು ಹಿಂಗೆ ನಾನು ಅಷ್ಟೇ ಹಿಂಗೆ ಮಾತಾಡ್ಬಿಡ್ತೀನಿ. ನಾನೇನು ಹೋಗಲ್ಲ, ಪ್ರಜ್ವಲ್ನ ಹುಡ್ಕೊಳಕ್ಕಾಗಲ್ಲ ನಾನು ಎಲ್ಲಿದ್ದಾರೆ ಅಂತ. ಇಟ್ ಈಸ್ ಗೌರ್ಮೆಂಟ್ ಸಮ್ ಅಲ್ಲ ಎಲ್ಡರ್ ಪರ್ಸನ್, ದಟ್ ಮೀನ್ಸ್ ಅಲ್ಲ ಟೇಕಿಂಗ್ ಕೇರ್ ಅಂದರೆ ಗೌರ್ಮೆಂಟೇ. ನಾವು ಅವ್ರಿಗೆ ಓಟ್ ಹಾಕಿರ್ತೀವಿ, ನಾವು ಅವ್ರಿಗೆ ಬೈತೀವಿ ಯಾವಾಗಲೂ. ಅಲ್ಲ, ಹೆಣ್ಮಕ್ಳಿಗೆ ರಾಜ್ಯದಲ್ಲಿ ಸೇಫೇ ಇಲ್ವಾ ಸರ್? ಬರೀ ಇಂಥದ್ದೇ ಕೇಸ್ಗಳು, ಬರೀ ರೇಪು ಮರ್ಡರು ಇಂಥದ್ದೇ ಆಗೋಗ್ಬಿಟ್ಟಿದೆ. ಸೇಫೇ ಇಲ್ವಾ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ? ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸೇಫ್ ಇದೆ ಇಲ್ಲ ಅಂತ ನೀವೇ ಅಲ್ಲ, ನಿಮ್ಮ TV ಅವರೇ ತೋರಿಸ್ತಾ ಇದ್ದೀರಾ. ಅದು ತೋರಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ತಗೋಬೇಕು? ಮತ್ತು ನಾವು ಏನು ಗೊತ್ತಾ, ನಾವು ಗೌರ್ಮೆಂಟಲ್ಲಿ ಬ್ಲೇಮ್ ಮಾಡ್ತೀವಿ, ನಾವು BJP ಅವರು ಅಥವಾ ನಾವು ಕಾಂಗ್ರೆಸ್ ಅವರು. ದಟ್ ಈಸ್ ನಾಟ್ ಅಲ್ಲ ಹೇಳಿದ್ದು. ನಾವು ತಗೋಬೇಕಲ್ವಾ ರೆಸ್ಪಾನ್ಸಿಬಿಲಿಟಿ? ನಾವು ತಗೊಂಡು ಅಲ್ಲಿ ಹೋಗಿ ಹುಡುಕಬೇಕು ಅಲ್ಲ. ಯಾರಂದರೆ ಪೊಲೀಸವರು ಎಷ್ಟು ಜನ ಇದೆ, ಎಲ್ಲರಿಗೆ ಸಂಬಳ ಕೊಡ್ತಾರೆ, ಎಲ್ಲರಿಗೆ ನಮ್ಗೆ ಏನೂ ಆಗಿಲ್ಲ, ನಮ್ಮದು ತುಂಬ ಚೆನ್ನಾಗಿ ನಾವು 1 ವರ್ಷ ಮಾಡಿದ್ವಿ, 10 ವರ್ಷ ಮಾಡಿದ್ವಿ. ಇವಾಗ ಮೋದಿಯವರು ಹೇಳಿದ್ರೆ 10 ವರ್ಷ ನಾವು ಮಾಡಿದ್ವಿ, ಇವರು 1 ವರ್ಷದಲ್ಲಿ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಬಟ್ ಯಾರು ಇದೆಲ್ಲ ಹೇಳಿದ್ರೆ ಯಾಕೆ ಅದನ್ನೆಲ್ಲ ತೋರಿಸ್ತಾ ಇದ್ದೀರಾ? ಯಾಕೆ ಇವಾಗಲೂ 29 ಅಲ್ಲ, ಇನ್ನು 290 ದಿವಸ ಆಗಲಿ ಕಳ್ಳ ಯಾವನೇನು ಬಂದು ತೋರಿಸ್ಕೊಳ್ಳೋದಿಲ್ಲ. ಅವ್ನ ಪಾಡಿಗೆ ಅವ್ನು ಆರಾಮಾಗಿ ಇದ್ದಾನೆ ಅಂತಂದರೆ ಆರಾಮಾಗಿ ಇದ್ದಾನೆ, ದುಡ್ಡು ಯಾರೋ ಕೊಡ್ತಾರೆ, ಆರಾಮಾಗಿ ತಿಂತಾ ಇರ್ತಾರೆ ಅಷ್ಟೇ. ಅದಕ್ಕೆ ಯಾರು ಜವಾಬ್ದಾರಿ ಇಲ್ಲ. ಗೌರ್ಮೆಂಟ್ ಏನು ಹೇಳ್ತಾರೆ, ನಾವು ಏನೋ ರೆಡ್ ಕಾರ್ನರ್, ಬ್ಲೂ ಕಾರ್ನರ್, ವೈಟ್ ಕಾರ್ನರ್, ಏನು ಕಾರ್ನರ್? ಯಾವ ಕಾರ್ನರಲ್ಲಿ ಇಲ್ಲ, ಯಾವ ಕಾರ್ನರಲ್ಲಿ ಇದ್ದಾನೆ ಇವ್ರಿಗೆ ಗೊತ್ತಿಲ್ಲ ಇದುವರೆಗೂ. ಆಯಿತು,
ಅಲ್ವಾ? ಹುಡುಕ್ಲೇಬೇಕು. ಅವ್ರಿಗೆ ಗೌರ್ಮೆಂಟ್ ಅವ್ರದ್ದು ಯಾವಾಗ ರೆಸ್ಪಾನ್ಸ್. ರಾಜನಿಗೆ ಯಾವಾಗಲೂ ಬೈಯೋದು, ಯಾರಿಗೂ ಪ್ರಜೆಗಳಿಗೆ ಯಾರೂ ಬೈಯೋದಿಲ್ಲ. ಒಬ್ಬ ಪ್ರಜೆ ತಪ್ಪು ಮಾಡ್ತಾನೆ, ರಾಜ ಶಿಕ್ಷೆಗೆ ಅದನ್ನು ದಂಡಿಸ್ಬೇಕಂದ್ರೆ ಹುಡುಕ್ಬೇಕು, ಕಷ್ಟಪಡಬೇಕು, ಖರ್ಚು ಮಾಡಬೇಕು. ಸುಮ್ಮನೆ ನಾವು ಬೈದ್ಬಿಟ್ಟು ಅಲ್ಲ ಗೌರ್ಮೆಂಟ್ BJP ಸರಿಗಿಲ್ಲ, ಕಾಂಗ್ರೆಸ್ ದಟ್ ಈಸ್ ನಾಟ್ ಕರೆಕ್ಟ್. ಹೆಣ್ಣು ಮಕ್ಕಳಾಗಲಿ ಯಾರೇ ಆಗಲಿ, ವಿ ಮಸ್ಟ್ ನಾಟ್ ಲೀವ್ ದೆಮ್, ವಿ ಮಸ್ಟ್ ಕ್ಯಾಚ್ ಹೋಲ್ಡ್. ಹೌ ಮೆನಿ ಟೈಮ್ 29 ದಿವಸ ಬಿಟ್ಟಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಎಷ್ಟು ದುಃಖದಿಂದ. ಆದರೆ ಗೌರ್ಮೆಂಟ್ ಅವರು ಯಾವತ್ತಾದರೂ 29 ದಿವಸದಿಂದ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ. ನೀವೇನು ಮಾಡ್ತಾ ಇದ್ದೀರಾ? ಇಲ್ವಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಜಗಳ ಆಡ್ತೀರಾ ನೀವು, ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ. ಆಮೇಲೆ ಇವರು ನಮಗೇನಿಲ್ಲ, ನಮ್ಮದೆಲ್ಲ ಚೆನ್ನಾಗಿದೆ, ನಾವು ಹಂಗೆ ಮಾಡಿಬಿಟ್ಟಿದ್ದೀವಿ, ನಾವು ಹಿಂಗೆ ಮಾಡಿಬಿಟ್ಟಿದ್ದೀವಿ, ನಾವು ಎಲ್ಲರಿಗೂ ತುಂಬ ನಾರಿಯರಿಗೆ ಎಲ್ಲ ಬಸ್ ಎಲ್ಲ ಫ್ರೀ ಕೊಡ್ತೀವಿ ಅಂತೀರಾ. ಇದು ಮೇನ್ ಅಲ್ವಾ? ಇದು ಎಲ್ಲದಕ್ಕಿಂತ ಮೇನ್ ಅಲ್ಲ ಮಾನವರೇ. ಅದನ್ನು ತೋರಿಸಿದ್ದು ಅದೇ ಹೇಳಿದ್ರ, ಅದು ತೋರಿಸ್ಬಾರ್ದಿತ್ತು. ನಾವು ಹೇಳೋದು ಅಷ್ಟೇ. ನನ್ನ ಆಸೆ ಇಷ್ಟೇ ಹೇಳಿ. ಅವ್ರ ಮಕ್ಕಳೇ ಅವ್ರ ಫ್ಯಾಮಿಲಿ ಆಗಿದ್ದಾರೆ, ಇದೆಲ್ಲ ಸರಿಗಿರುತ್ತಾ ಅಲ್ವಾ? ತೋರಿಸಿದ್ರೆ ಫೋಟೋ ಅದು ಏನು 2988 ಅಂತ ಏನು ಅದೇನು ನಂಬರ್ ವಿಷಯನ ಅಲ್ಲ. ನಂಬರ್ ಸುಮ್ಮನೆ ಯಾಕೆ ಬೇಕಾಗಿತ್ತಲ್ವ ಇವೆಲ್ಲ? ದಟ್ ಈಸ್ ನಾಟ್ ಕರೆಕ್ಟ್ ಅಂತ ನಾನು. ನಾನು ಅಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಇಡಿಸಿದ್ದೀನಿ, ಬಂದಿಲ್ಲ ಅನ್ನೋಕ್ಕೆ. ಇಲ್ಲಿ ರಾವನ್ ಬಂದ್ಬಿಟ್ರೆ ಈ ರಾಜಕೀಯದೆಲ್ಲ ಕಟ್ಟಾಗ್ತಾರೆ ಅಂತ ಬಿಡಲ್ಲ. ಅವನು ನೀವು ಕಾಸು ಕೊಟ್ಟರೆ ನಾನು ಹೋಟೆಲ್ ತಿನ್ನಲ್ಲ ಅಂತೀನ? ನೀವು ಎಷ್ಟು ಕಾಸು ಕೊಟ್ಟರೆ ನಾನು ಅಷ್ಟು ತಿಂತೀನಿ. ಎಲ್ಲರೂ ಸೆಂಟ್ರಲ್ ಅವರು ದಳದವರು ಬಿಡ್ತಾ ಇಲ್ಲ ಕರ್ಕೊಂಬರಕ್ಕೆ. ಯಾಕೆ ಸೆಂಟ್ರಲ್ ಅವ್ರಿಗೆ ಕರ್ಕೊಂಬರಕ್ಕೆ ಗೊತ್ತಿಲ್ವಾ? PM ಅವ್ರಿಗೆ ಗೊತ್ತಿಲ್ವಾ? ಲೆಟ್ರ್ ಬರೆದಿದ್ದಾರೆ ಟು PM ಅಂದ್ಬಿಟ್ಟು CM ಅವ್ರು ಬರೆದಿದ್ದಾರೆ, ದಯವಿಟ್ಟು ಆದಷ್ಟು ಅವ್ರನ್ನ ಕರ್ಕೊಂಬನ್ನಿ ಬೇಗ ಅಂತ. ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ವಾ? ಕರ್ಕೊಂಬರಕ್ಕಾಗಲ್ವಾ? ಪಕ್ಷ ಸೇರ್ಕೊಂಡಿದೆ, ಆಗಲ್ಲ ಕರ್ಕೊಂಬರಕ್ಕೆ. ಅಷ್ಟೇ ನಡೀತಾ ಇರೋದು. ನಥಿಂಗ್ ಎಲ್ಸ್ ಇಸ್ ಗೋಯಿಂಗ್ ಆನ್. ಅಷ್ಟೇ. ಅವರು ಇವಾಗ ಯಾರು ಬೆಳೆ ಬೇಯ್ತು? ಯಾರ್ದು ಬೇಯ್ದಿಲ್ಲ. ದಳದ್ದಾಗ್ಲಿ ಯಾರ್ದು ಬೆಳೆ ಬೇಯ್ದಿಲ್ಲ. ಕಾಂಗ್ರೆಸ್ ಅವ್ರು ಬೇಯ್ತಾ ಇದೆ. ಯಾಕೆಂದ್ರೆ ನಡೆಸ್ತಾ ಇದ್ದಾರೆ ಸರ್ಕಾರ. PM ಕೂತಿರೋ ಸೆಂಟ್ರಲ್ಲಿ ಅವ್ರು ನಡೆಸ್ಬೇಕಿದನ್ನ, ಸೆಂಟ್ರಲ್ ಅವ್ರು ತೊಗೊಬೇಕಿದನ್ನ ಟಾಸ್ಕ್ನ. ಎಲ್ಲಿದ್ದಾರೆ ಹುಡುಕ್ರಿ ಅಂದ್ಬಿಟ್ಟು CBI ಅವ್ರನ್ನ ಹೇಳಿ ಯಾರನ್ನ ಕಳಿಸ್ಬಿಟ್ಟು ಹುಡುಕ್ಬೇಕು. ನೀವು ಅಲ್ಲಿ ಕೂತ್ಕೊಂಡು ನಾನು ಆ ದೇಶಕ್ಕೆ ಹೋದೆ ಈ ದೇಶಕ್ಕೆ ಹೋದೆ ಅಂದರೆ ಏನು ಯೂಸ್ ಇಲ್ಲ. ಜನ ಇಡೀ ಪ್ರಪಂಚ ಕೇಳ್ತಾ ಇದ್ದಾರೆ ಎಲ್ಲಿ ಪ್ರಜ್ವಲ್ ಅಂತ. ಇದನ್ನ ಸತ್ತವನು. ಅವ್ರು ಯಾರೋ ಮೊನ್ನೆ ಪೇಪರ್ ನ್ಯೂಸಲ್ಲಿ ನೀವು ನೋಡಿರ್ಬೇಕು, ಕರ್ಕೊಂಬಂಡು ನೇಣಾಕ್ರಿ ಅಂದರು. ಮಾಡಿ ಯಾಕೆ ಮಾಡಲ್ಲ? ಯು ಆರ್ ಎ ಕಲ್ಪ್ರೇಟ್, ಯು ಆರ್ ಡನ್ ಎ ಲಾಟ್ ಆಫ್ ಮಿಸ್ಟೇಕ್. ಎಷ್ಟು ಹುಡುಗಿಯರು ಲೈಫ್ ಸ್ಪಾಯ್ಲ್ ಮಾಡಿದ್ದಾರೆ, ಎಷ್ಟು ಅಪ್ಪ ಅಮ್ಮ ಬಂದವರು ಅಳ್ತಾ ಇದ್ದಾರೆ, ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರೇ ಆನ್ಸರು? ನಾರ್ಮಲ್ ಜನ ಅಂದ್ರೆ ನಾರ್ಮಲ್ ವ್ಯಕ್ತಿ ಯಾರಾದ್ರೂ ಈ ಕೆಲಸ ಮಾಡಿದ್ರೆ ರಾಜಕಾರಣಿಗಳು ಇಷ್ಟು ದಿನ ಅಯ್ಯೋ ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಮಿನಿಸ್ಟ್ರ್ ಮಗ ಮಾಡಿದ್ರು, ಅವ್ನು ರಿಲೀಸ್ ಆಗ್ಬಿಟ್ರು. ಅವನು ಅದು ಪ್ರೈಮ್ ಮಿನಿಸ್ಟರ್ ಮೊಮ್ಮಗ ಮಾಡೋವನೇ ಅಂದರೆ ಪ್ರೈಮ್ ಮಿನಿಸ್ಟರ್ ಪಾಪ ಅವ್ರೇನು ಮಾಡ್ತಾರೆ? ಅವ್ರ ಅಪ್ಪ ಏನು ಮಾಡ್ತಾನೆ? ಅವ್ರು ಯಾರು ಅವನು ರೇವಣ್ಣನೋ ಯಾರು ಏನು ಮಾಡ್ತೀವಿ? ಇವನು ಕಳ್ಳ ಹೋದ ಹಿಡ್ಕೊಂಬಂದ್ರಿ ಸಿಗಲ್ವಾ? ಸಿಗ್ತಾರೆ. ಪಾಸ್ಪೋರ್ಟಲ್ಲಿ ಹೆಂಗೋದ್ರು? ಪಾಸ್ಪೋರ್ಟ್ ಇವಾಗ ಕ್ಯಾನ್ಸಲ್ ಮಾಡಿ ಅಂದರು. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ಬರ್ತಾರೆ ಅವರು? ಎಲ್ಲ ಪ್ಲ್ಯಾನ್ ಮಾಡ್ತಾನೆ ಹೋಗಿರೋದು. ಜನ ಹುಚ್ಚರು ಸ್ವಲ್ಪ ಜನ ದಳಕ್ಕೆ ಅಂತ ಓಟ್ ಹಾಕೋರೆ. ಈಗ ಅದು ಆಗೋಯ್ತಾ? ಪಕ್ಷನೇ ಮುಗ್ದೋಯ್ತಾ? ಪಕ್ಷ ಹಾಳಾಗೋಗ್ಲಿ, ಅವ್ನ ಕಥೆ ಹೇಳಿ. ಹೆಂಗಸರು ಎಷ್ಟು ಹೆಣ್ಮಕ್ಳು ಜೀವನ ಹಾಳಾಯಿತು. ನಮ್ಮ ಮಕ್ಳೇ ಇದ್ದಾರೆ, ನಮ್ಗೆ ಹೆಣ್ಮಕ್ಳಿದ್ದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ. ಅವ್ರಿಗೆ ಹಂಗಾದ್ರೆ ಏನು ಮಾಡ್ತಾರೆ? ನಾವು ಹೋಗ್ಬಿಟ್ಟು ಕೇಳಿದ್ರೆ ಯಾರು ಆನ್ಸರ್ ಮಾಡ್ತಾರಾ? MLA MP ಯಾರು ಆನ್ಸರ್ ಮಾಡ್ತಾರಾ? ಸರ್ ರಾಜೇಂದ್ರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ನಾನು, ನನ್ನ ತಂಗಿ ಹಿಂಗಾಯ್ತು ಮಾಡಿದ್ರು ಅಂತ, ನಾನು ತೋರಿಸ್ತೀನಿ ಇವರೇ ಮಾಡಿದ್ದು ಅಂತ ಮಾಡ್ತಾರಾ? ಅದಕ್ಕೆ ಆನ್ಸರ್ ಇಲ್ಲ. ಪಾಪ ಇಂಥ ಮೀಡಿಯಾದವ್ರನ್ನ ಕಳಿಸ್ಬಿಟ್ಟು ಏನು ಪ್ರಜ್ವಲ್ ರೇವಣ್ಣ ಹೇಳ 95% ಇದ್ರಲ್ಲಿ ಬರೋದು ನೆಗೆಟಿವು. ಪಾಸಿಟಿವ್ ಯಾರೂ ಹೇಳಲ್ಲ. ಅದು ಅವ್ರಿಗೂ ಗೊತ್ತಿರತ್ತೆ. ಯಾರೋ ಹೇಳಿದಾರೇನ್ರಿ ಪಾಸಿಟಿವ್ ಆಗಿ ಒಳ್ಳೆಯವನು ಪಾಪ ಬರಬೇಕು ಅಂತ? ನಿಮ್ಮ ಮನಸ್ಸಿಂದ ನೀವು ಹೇಳ್ತೀರಾ? ಮತ್ತು ದಟ್ಸ್ ಆಲ್, ನಥಿಂಗ್ ಎಲ್ಸ್ ಇಸ್ ದೇರ್. ಈಸ್ ಎ ಕಲ್ಪ್ರೇಟ್, ಈ ಶುಡ್ ಬಿ ಹ್ಯಾಂಗ್ಡ್, ದಟ್ಸ್ ಆಲ್, ನಥಿಂಗ್ ಎಲ್ಸ್. ನನ್ನ ತಮ್ಮ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ಅಣ್ಣ ಏನು ಹೇಳಿದ್ರು ಅದೆಲ್ಲ ಮೈನಸ್ಸು. ಕ್ವಶನ್ ಪೇಪರು ನೀವು ಕೊಡ್ತೀರಾ, ಆನ್ಸರ್ ಬರೆಯೋನು ನಾನು. ಕ್ವಶನ್ ಪೇಪರ್ ಜನ ಕೊಟ್ಟಿದ್ದಾರೆ, ಆನ್ಸರ್ ಬರೆಯೋನು ಅವ್ನು ಯಾರು ಕಳಿಸಿದ್ದಾರೆ ಅವರೇ ಆನ್ಸರ್. ಎಲ್ಲ ಅವ್ರಿಗೆ ಗೊತ್ತು. ಬೇರೆ ಒಬ್ಬ ಕಳ್ಳನಾದ್ರೆ ಇವತ್ತಾದ್ರೆ ನಾಳೆ ಇಳಿತೀರಾ? BJP ದಳದವ್ರಿಗೆ ಇದ್ದಾರಲ್ವೇ ನಮ್ಮ? ಯಾಕೆ BJP ಅವ್ರಿಗೆ ಕರ್ಸ್ಕೊಂಡ್ಲಿ ಆಚೆ? ಎಲ್ಲ ಪವರಲ್ಲಿ ಇದ್ದಾರೆ ತಾನೆ, ಅಪೋಸಿಷನ್ಲಿ ಇದ್ದಾರೆ ತಾನೆ. ನೀವೇ ಕರ್ಸಿ ಅವ್ರನ್ನ. ನೀವು ಅವರು ಒಂದೇ ತಾನೇ ಆಗಿದ್ದೀರಾ ಇವಾಗ ಮಾತ್ರ ದಳ ಬೇರೆ ಅಂತೆ. ಎಲೆಕ್ಷನ್ ನಿಂತಾಗ ನಾವು ದಳದವ್ರು ಒಂದೇ ಅಂತೆ. ಅದು ಹೆಂಗದು? 10 ದಿನ ಎಕ್ಸ್ಟೆಂಡ್ ಬೇರೆ ಮಾಡಿದ್ದಾರೆ. ಹೌದು. ಲಾಭ ಆಗತ್ತೆ, ನಷ್ಟ ಆಗತ್ತೆ ಗೊತ್ತಿಲ್ಲ. ಯು ಕ್ಯಾಚ್ ಹಿಮ್ ಅಂಡ್ ಬ್ರಿಂಗ್ ಹಿಮ್.
ಇವತ್ತು ರೇ ಆಗ್ತೈತೆ ಇಲ್ಲದ್ರೆ ಇದು ಸುಮ್ಮನೆ ಹೋಗ್ತಾ ಪ್ರೊಸೀಡ್ ಆಗ್ತೈತೆ ಅಷ್ಟೇ ಹೇಳ್ರಿ. ಸಿಂಪಲ್ ವಿಜಯ್ ಮಲ್ಯನ ಕರ್ಕೊಂಬರಕ್ಕಾಗಿಲ್ಲ ಇನ್ನು. ಅವ್ನು ರೇಪಿಸ್ಟ್ ಅಲ್ಲ, ಅವನು ಏನು ಟೆರರಿಸ್ಟ್ ಅಲ್ಲ, ಅವ್ನು ಇನ್ನು ಇವತ್ತವರೆಗೂ ಕರ್ಕೊಂಬರಕ್ಕಾಗಲಿಲ್ಲ. ಇವ್ನು ಎಲ್ಲಿ ಬಚ್ಚಿಟ್ಕೊಂಡು ಅವನು ಈ ಕಳ್ಳ ಗೊತ್ತಿಲ್ಲ. ಯಾಕೆ ಅವ್ರ ಮನೆಯವ್ರು ಗೊತ್ತಿರಲ್ವಾ, ಟಚ್ಚಲ್ಲಿರಲ್ವಾ, ರಿಲೇಷನ್ಸ್ ಗೊತ್ತಿರಲ್ವಾ? ಹೇಳ್ತಾರೆ. ನಾನು ಹೇಳ್ತೀನಿ ರೀ, ನಾನು ನಿಮ್ಮ ಮೈಕ್ ಮುಂದೆ ಏನು ಹೇಳ್ಬೇಕು ಹೇಳಿ, ನೀವು ಹೇಳಕ್ ಕೊಟ್ಟಂಗೆ ನಾನು ಹೇಳ್ತೀನಿ. ನಮ್ಮ ಮನೇಲಿ ಇದ್ದಾನೆ ಪ್ರಜ್ವಲ್ ರೇವಣ್ಣ, ಗೊತ್ತಾ ನಮ್ಮ ಮನೆ ಎಲ್ಲಿದೆ? ಹುಡುಕ್ತೀರಾ? BJP ಅವ್ರು ಹುಡುಕಿ ಅಪೋಸಿಷನ್ ಕೂತ್ಕೊಂಡು ಮಾತಾಡ್ತಿರಲ್ಲ, ಯಾಕೆ ನೀವು ಇನ್ನೂ ಜೈಲಿಗೆ ತಂದು ಹಾಕಿಲ್ಲ ಅಂತ. ನೀವು ಸಪೋರ್ಟ್ ಮಾಡಿ, ದಳದವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ, ಮಾಡಿ ರೇವಣ್ಣ ಅವ್ರಿಗೆ ಹೇಳಿ ನಿಮ್ಮ ಮಗನ ಕರ್ಸರಿ ಅಂತ. ಅವ್ನು ಬಂದಿಲ್ಲ ಅಂದರೆ ಈ ಅಪ್ಪ ಹೊರಗಡೆ ಹೋಗ್ತಾನೆ. ಸಿಂಪಲ್ಲು. ಒಂದಕ್ಕೆ ಮಾತ್ರ ದಳ ಬೇಕು, ಒಂದಕ್ಕೆ ದಳ ಬೇಡವಾ? ಸೊ ನಿಮ್ಮ ಸೀಟಿಗೆ ನೀವು ಒದ್ದಾಡ್ತಾ ಇದ್ದೀರಾ ಅಷ್ಟೇ, ಬೇರೆ ಏನಿಲ್ಲ. ರೇವಣ್ಣಂಗೆ ಮಗ ಅವನು ಒದ್ದಾಡ್ತಾವನೆ. ರೇವಣ್ಣನ ಮಗ ಆಗಿಲ್ಲ ಅಂದ್ರೆ ಅವನೇನಿಗೆ ಒದ್ದಾಡಿರೋ ಅವನು. ಅಯ್ಯೋ ಯಾವುದೊಬ್ಬ ಓದ ಬಿಡ್ರಿ, ನಾವು ಗೆದ್ರೆ ಸಾಕು, MP ಆದರೆ ಸಾಕು ಅಂತ ಅವ್ರು ಕೂತಿರ್ತಾರೆ. ನೀವು ಎಲ್ಲೇ ಹೋಗಿ ಇಡೀ ಇಂಡಿಯಲ್ಲಿ ಎಲ್ಲೋ ಕೇಳಿದ್ರು ಇದೇ ಆನ್ಸರೇ ಸಿಗೋದು. ಎಲ್ಲೂ ಹೋಗಿಲ್ಲಮ್ಮ, ಕಳ್ಳ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾನೆ. ಪೊಲೀಸರೆಲ್ಲ ಕಾಯ್ಕೊಂಡು ಸಿಕ್ಕಿಲ್ಲ ಅಂತೀರ. ಅದೇ ಬೇರೆ ನಿರಪರಾಧಿ ಒಬ್ಬ ತಗೊಂಡ್ಬಿಟ್ರೆ ಎಷ್ಟು ಜನ ಓಡ್ತೀರ, ಹಿಡ್ಕೊಂಬತ್ತೀರ. ಇದು ಸೆಂಟ್ರಲ್ನಿಂದ ಸಿಕ್ಕಿರೋದು. ನನಗೆ ಊಟ ಕೊಡ್ತಾರೆ, ಹೋಟ್ಲಲ್ಲಿ ರೂಮ್ ಮಾಡಿದ್ದಾರೆ, ನಾನು ಆರಾಮಾಗಿದ್ದೀನಿ. ಸುಮ್ಮನೆ ಇವರು ಒದ್ದಾಡ್ತಾರೆ. ಎಲ್ಲ ಇವಳ ದೊಡ್ಡ ಕಳ್ಳನ ಬರಬೇಡ ಅಂತ ಹೇಳೋರೆಲ್ಲ ಈ ಕಳ್ಳರೆ. ಪೊಲೀಸೆಲ್ಲ ನಿಮ್ಮ ಹತ್ರ ಇದೆ, ಎಲ್ಲ ನಿಮ್ಮ ಕೈನಲ್ಲಿದೆ ರೀ. ಬಟನ್ ಹೊಟ್ಟಿದ್ರೆ ಬುಲೆಟ್ ಹೋಗುತ್ತೆ. ಬಟನ್ ನಿಮ್ಮ ಕೈನಲ್ಲಿದೆ, ಬುಲೆಟ್ ಏನು ಮಾಡುತ್ತೆ? ಇವಾಗೆಲ್ಲ ನಾನಲ್ಲ ಅಂತೀರ. ಇಷ್ಟು ದಿನ ಇದ್ದವ್ರು ಇವಾಗ ಯಾಕೆ ನಿಮಗೆಲ್ಲ ಅರ್ಜೆಂಟು? ಇದಕ್ಕೆ ಮೊದಲು ಎಲೆಕ್ಷನ್ ಆಗಬೇಕು. ಯಾಕೆಂದ್ರೆ ನಿಮ್ಮ ಬಂಡವಾಳ ಆಗಿಬಿಟ್ರೆ ನಾನು ಸೋತೋಗ್ತೀನಿ. ಎಲ್ಲರಿಗೂ ಇಂಥವ್ನು ಅಂತಿರಲ್ಲ, ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಕಳ್ರಿ. ನಮ್ಮ ರಾಮ ಮಂದಿರದಲ್ಲಿ ಒಬ್ಬ, ನಿಮಗೆ ಗೊತ್ತಿಲ್ಲ, ಒಬ್ಬ ಮಿಯಾ ಅಂತ ರೌಡಿ ಇದ್ದ. ನನಗೆ ಗುರು ಆ ಮನುಷ್ಯ. ಎಲ್ಲರೂ ಅವನಿಗೆ ಕೈ ಮುಗಿಯೋರು. ಯಾಕೆಂದರೆ ಅವನು ಒಳ್ಳೇದಕ್ಕೆ ಒಳ್ಳೆಯವನು, ಕೆಟ್ಟ ನೀವು ಹಂಗೆ ಮಾಡಲ್ಲ. ದುಡ್ಡು ಯಾವ ಕಡೆ ಇರ್ತದೆ, ನಾನು ಹೆಂಗೆ ಉಳಿಬೇಕೋ ಆ ಕಡೆ ಹೋಗ್ಬಿಡ್ತೀರ. ಇವಾಗ ಇಷ್ಟು ಜನ ಬೇರೆನೊಬ್ಬ MLA ತಪ್ಪಿಸ್ಕೊಂಡಿದ್ರೆ ಬಿಡ್ತಾ ಇದ್ದೀರಾ ನೀವು? ಎಲ್ಲ ಹೊರಳಿಗೆ ಫೋನ್ ಮಾಡಿ ಹಿಡ್ಕೋತಿದ್ರಿ. ಇವಾಗ ನೀವೇ ಕಳ್ರು, ಹಿಡಿಸ್ತಾ ಇಲ್ಲ. ಹಿಡಿದು ಬಿಟ್ಟರೆ ನಾವೆಲ್ಲಿ ತೆಗೆದಾಕೋತೀವಿ ಅಂತ ಮಕ್ಕಳು ಬೈತೀನಿ, ಕೆಟ್ಟ ಮಾತು ಬೈತೀನಿ. ತಿನ್ನೋವಾಗ ಚೆನ್ನಾಗಿತ್ತಾ, ಕುಡಿಯೋವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ಇವಾಗ ಮಾತಾಡ್ತೀರಲ್ಲ, ಏನಕ್ಕೆ ಮಾತಾಡ್ತೀರಾ? ಬಡ ಪ್ರಾಣಿಗಳು ತೋರಿಸ್ತೀರಾ, ಹಳ್ಳಿಗೆ ಬೀಳ್ತವೆ, ಅಲ್ಲಿಗೆ ಬೀಳ್ತೀವಿ. ಬಡ ಪ್ರಾಣಿಗಳಿಗೆ ಬೀಳಿಸ್ತೀರಾ. ಮೇಲೆ ಕೂತ್ಕೊಂಡು ಮೀನು ಹಿಡಿಯೋದೇನಂದರೆ ಗಳ ಇಟ್ಕೊಂಡಿರ್ತಾನೆ, ಮೀನು ಹಾಕ್ಬಿಟ್ಟು ಬೇರೆ ಮೀನು. ನೀವೆಲ್ಲ ಆ ಜಾತಿಗೆ ಸೇರಿದವರು. ನಾನು ರಾಜಕೀಯ ಹೋಗ್ತೀನಿ. ಯಾರಾದ್ರೂ ಜನಗಳಿಗೆ ಪಬ್ಲಿಕ್ಕೆ ಒಳ್ಳೇದು ಬಿಡು. ದೇವಸ್ಥಾನಕ್ಕೆ ಹೋದ್ರೆ ಏನು ಕೈ ಮುಗಿತೀರಾ? ದೇವ್ರು ಇದಾನ ಇಲ್ಲೋ ಆ ಪ್ರಶ್ನೆ ನಮಗೆ ಬೇಡ. ಕೈ ಮುಗಿತೀರಾ? ಇವಾಗ ತಪ್ಪಿಸ್ಕೊಂಡಿರೋಕ್ಕೆ ಎಲ್ಲ ಮಾತಾಡ್ತೀರಾ. ಇಷ್ಟು ದಿನ ನೀವೇನು ಮಾಡ್ತಾಯಿದ್ರಿ? ಎಲ್ಲರೂ ಇಂಥವನು ಅಂತವನ್ನೆಲ್ಲ, ಚಿಕ್ಕವನಿಂದ ದೊಡ್ಡವನವ್ರಿಗೂ ನಿಮಗೆ ಗೊತ್ತು. ಇವಾಗ ಗೊತ್ತು, ಮುಂದಕ್ಕೆ ಗೊತ್ತು. ನಾಟಕ ಆಡ್ತೀರ ಕಳ್ಳರು ನೀವೆಲ್ಲ. ಎಲ್ಲ ಸ್ಟೇಜ್ ಮೇಲೆ ನಾಟಕ ಆಡಿದ್ರೆ ನೀವು ಫೋನ್ ಮುಂದೆ ನಿಂತ್ಕೊಂಡು ಆಟ ಆಡ್ತೀರಿ. ಎಲ್ಲ ಕಳ್ಳರಮ್ಮ. ಯಾವ ಪಕ್ಷ ಅಂತ ಇಂಥ ಪಕ್ಷ ಅಲ್ಲ. ರಾಜಕೀಯಕ್ಕೆ ಸೇರೋದೇ ನಾವು ಮಾಡ್ದವನು ಆಗಬಾರ್ದು ನಮ್ಗೆ ಅದೇ. ಇವಾಗ ಬೇರೆಯವ್ನು ಸಿಕ್ಕಿದ್ರೆ ಎಲ್ಲರೂ ಮುತ್ಕೊಂಡ್ಬಿಡ್ತಾ ಇದ್ದಾರೆ. ಇವಾಗ ಯಾಕೆ ಸುಮ್ಮನೆ ಇದ್ದೀರಾ? ಅವನು ಮಾಡಿಸ್ದವ್ರೆಲ್ಲ ನೀವೇ ಕಳ್ಳರು. ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಎಲ್ಲರೂ ಸಪೋರ್ಟ್ ಕೊಟ್ರೇ ಆಗೋದು. ಒಳ್ಕಲ್ಲಲ್ಲಿ ಹಾಕಿದ್ರೆ ಎಲ್ಲ ಕಾಳು ಹಾಕಿದ್ರೆ ಒನ್ಕೆನಲ್ಲಿ ಏಟು ಒನ್ಕೆ ಇಲ್ಲ ಅಂದರೆ ಯಾವುದೂ ಆಗೋಲ್ಲ. ನೀವೆಲ್ಲ ಒನ್ಕೆ, ಅವನು ಉಳ್ಕಲ್ಲು ಏಟು ತಿಂತಾವನೆ, ನೀವು ಕುಟ್ತಾ ಇದ್ದೀರ ಅಷ್ಟೇ.